ಓಕೆ. ಇನ್ನು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗಾಗಿರ್ಬೋದು ಅಥವಾ ಬಿಗ್ ಬಾಸಿಂದ ಬಂದ ನಂತರದಲ್ಲಿ ಅವಕಾಶಗಳೇ ತುಂಬ ಕಡಿಮೆ ಅಂತೇಳಿ ಹೇಳ್ತಾರೆ, ಗುರುತಿಸಲ್ಲ ಅನ್ನುವಂಥದ್ದು. ವಾಹಿನಿಯಲ್ಲಿ ಅಂದರೆ ಬಿಗ್ ಬಾಸ್ ನಡೆಸುವಂಥ ವಾಹಿನಿ ಆಗಿರ್ಬೋದು, ಯಾವುದೇ ವಾಹಿನಿ ಆಗಿರ್ಬೋದು, ಇನ್ಕ್ಲೂಡಿಂಗ್ ಚಿತ್ರರಂಗದಲ್ಲೂ ಕೂಡ ಅವಕಾಶಗಳು ತುಂಬ ಕಡಿಮೆ ಸಿಗ್ತಾ ಇದೆ. ಕೊಡಬೇಕು, ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಕೂಗು ಒಂದು ಕಡೆ ಎಲ್ಲ ಕೇಳ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಿಮಗೆ ಹೌದು ಅನಿಸಿದ್ಯಾ ನಿಮಗೆ? ಸರ್, ಇದಕ್ಕೆ ಹೊರಗಡೆ ಬಂದ ಮೇಲೆ ನನಗೆ ಅವಕಾಶ ಕೊಡಬೇಕು ಬಿಡಬೇಕು ಅಂತ ಅನ್ನೋದಕ್ಕೆ ಬಿಗ್ ಬಾಸ್ ಕಾರಣ ಅಲ್ಲ. ಬಿಗ್ ಬಾಸ್ ನಿಮ್ಗೆ ಹೊರಗಡೆ ನೂರಾರು ಅವಕಾಶ ಕೊಡ್ತೀವಿ, ಅದಕ್ಕೋಸ್ಕರ ಬಿಗ್ ಬಾಸ್ ಬನ್ನಿ ಅಂತ ತಂದು ಯಾರನ್ನೂ ಕರೆಯಲ್ಲ. ನಾವೊಂದು ಶೋ ಮಾಡ್ತಾ ಇದ್ದೀವಿ, ಅವ್ರಿಗೆ ಯಾವ ಕ್ಯಾರೆಕ್ಟರ್ ಬೇಕು ಯಾರನ್ನೂ ಫೋರ್ಸ್ ಮಾಡಲ್ಲ ಸರ್. ಈ ಥರದೊಂದು ಅವಕಾಶ ಇದೆ, ಹಿಂಗಿದೆ. ಎಲ್ಲರೂ ನೋಡಿರ್ತಾರಲ್ಲ ಸರ್, ಬಿಗ್ ಬಾಸ್ 11 ಸೀಸನಿಂದ ನೋಡಿರ್ತಾರೆ ಜನ. ಯಾವ ಸೀಸನ್ ಹೇಗೆ ಏನು ಅಂತ ಎಲ್ರಿಗೂ ಗೊತ್ತು. ಕೇಳ್ತಾರೆ ಸರ್, ಬರ್ತಾರೆ, ಶೋ ಮಾಡ್ತಾರೆ. ಶೋಯಿಂದ ಆಚೆ ಹೋದ್ಮೇಲೆ ಅವ್ರ ಜೀವನವನ್ನು ರೂಪಿಸ್ಕೋಬೇಕಂತ ಅದು ಅವ್ರಿಗೆ ಬಿಟ್ಟಿದ್ದು. ಬಿಗ್ ಬಾಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಬಿಗ್ ಬಾಸ್ ಕರೀತಾರೆ, ಅವಕಾಶ. ಫಸ್ಟ್ ಆಫ್ ಆಲ್ ಇಡೀ ರಾಜ್ಯಕ್ಕೆ ತಮ್ಮನ್ನು ತಾವು ಪರಿಚಯಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಕಲರ್ಸ್ ಟೀಮ್ ಅವರು ಮತ್ತು ಬಿಗ್ ಬಾಸ್ ಅವ್ರು ಕೊಡ್ತಾರೆ ಅಂದರೆ ನಾವು ಅವ್ರಿಗೆ ಎಷ್ಟು ಋಣಿಯಾಗಿರಬೇಕು ಸರ್. ನಾವು ಫಸ್ಟ್ ಅದಕ್ಕೆ ಋಣಿಯಾಗಿರ್ಬೇಕು. ನಾನು ಹೊರಗಡೆ ಬಂದು ನನಗೇನು ಅವಕಾಶ ಸಿಗ್ತಾ ಇಲ್ಲ, ನನಗೇನು ಮಿಡ್ತಾ ಇಲ್ಲ ಅಂತಂದರೆ ಅದು ನಿನ್ನ ಹಣೆ ಬರಪ್ಪ. ಅದು ನೀನು ಕ್ರಿಯೇಟ್ ಮಾಡ್ಕೋಬೇಕು. ನೀನು ಎಷ್ಟು ಕಮ್ಮಿ ಬಿಗ್ ಬಾಸಲ್ಲಿ 200 ಜನ ಇದುವರೆಗೂ ಒಂದು 200-250 ಜನ ಹೋಗಿರ್ಬೋದು. ಅದ್ರಲ್ಲಿ ಇವತ್ತೆಲ್ಲ ನೀವು ನೆನೆಸ್ಕೊಂಡ್ರು ಒಂದು 10-15 ಜನ ನಿಮಗೆ ಕಾಣಿಸ್ಬೋದು. ಉಳಿದವ್ರು ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ಉಳಿದವರು ಇದ್ದಾರೆ ಸರ್. ಬೇರೆ ಬೇರೆ ಸೀರಿಯಲ್ ಮಾಡ್ತಾ ಇದ್ದಾರೆ, ಕೆಲವರೊಂದಷ್ಟು ಮೂವೀಸಲ್ಲಿ ಮಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಬೇರೆ ಬೇರೆ ತೊಡಗಿಸ್ಕೊಂಡಿದ್ದಾರೆ, ಬಿಸ್ನೆಸ್ಸು ಎಲ್ಲ ಮಾಡ್ತಾ ಇದ್ದಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದಾರೆ ಸರ್. ಹೊರಗಡೆ ಬಂದ ಮೇಲೆ ಈಗ 1 ನಿಮಿಷ ಕೇಳಿದ್ದು, ನಾನು ಬಿಗ್ ಬಾಸ್ಗೆ ಹೋಗಿ ಬಂದೆ ಅಂತ ಅಂದ್ಬಿಟ್ಟು ನಾನು ಹೋರಾಟನೇ ಬಿಟ್ಬಿಟ್ಟು ಆರಾಮ ಮನೇಲಿ ಇರ್ಬೋದಿತ್ತು ನಾನು. ಬಟ್ ನನಗೇನಿಲ್ಲ ಸರ್, ನನಗೊಂದು ಶೋಗೆ ಹೋದೆ, ಶೋ ಅಲ್ಲಿದ್ದೆ, ಜನ ಇಷ್ಟಪಟ್ಟರು, ಓಕೆ, ಅದು ಒಂದು ಪಾರ್ಟ್. ಅದನ್ನು ಬಿಟ್ಟು ನನ್ನೊಂದು ಜೀವನ ಇದಿಲ್ಲ ಸರ್. ಅದನ್ನು ಹೇಗಿರಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಅದು ನನ್ನ ಆಯ್ಕೆ. ಅದಕ್ಕೂ ಬಿಗ್ ಬಾಸ್ಗೂ ಸಂಬಂಧ ಇಲ್ಲ ಸರ್. ನಾನು ಕೊನೆಯದಾಗಿ ಬಿಗ್ ಬಾಸಲ್ಲಿ ಆಡ್ತಿರುವಂಥ ಸ್ಪರ್ಧಿಗಳಿಗೆ ರೂಪೇಶ್ ರಾಜಣ್ಣವರು ಏನು ಹೇಳಲಿಕ್ಕೆ ಬಯಸ್ತೀರಾ? ಇದುವರೆಗೆ ಆಗಿದೆ, ಇನ್ನು ಮುಂದೆ ಆಡುವಂತಹ ಸಂದರ್ಭದಲ್ಲಿ ಟಾಸ್ಕು ಇದೆಲ್ಲದನ್ನು ಕೂಡ ಓವರಾಲ್ ಬಿಗ್ ಬಾಸ್ ನೋಡೋದು ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ದಯವಿಟ್ಟು ಸರ್, ನಾನು ಒಂದು ಹೇಳ ನಮ್ಮ ಕರ್ನಾಟಕದ ಜನತೆಗೆ, ಅವ್ರಿಗೆ ನಾವು ನಿಜವಾಗ್ಲೂ ದೊಡ್ಡ ನಮಸ್ಕಾರ ಹೇಳಬೇಕು ಸರ್. ಕಂಟೆಸ್ಟೆಂಟ್ ಯಾರಾದರೂ ಆಗಿರಲಿ ಸರ್, ಯಾವುದೇ ಸೀಸನ್ ಆಗಿರಲಿ ಸರ್, ಅವ್ರು ತೋರೋ ಪ್ರೀತಿ ಇದೆಯಲ್ಲ ಸರ್. ಮೊನ್ನೆ ಶೋ ಬಂದಾಯಿತು, 1 ದಿನನೋ 2 ದಿನನೋ ಬಂದಾದಾಗ ಎಷ್ಟು ಪ್ರೀತಿ ತೋರಿದ್ರು ಅಂದರೆ ಶೋ ಮತ್ತೆ ಪ್ರಾರಂಭ ಆಗಬೇಕು ಅಂದರೆ ಕಂಟೆಸ್ಟೆಂಟ್ ನೋಡಲ್ಲ ಸರ್, ಆ ಶೋಗೆ ಮತ್ತು ಸುದೀಪ್ ಸರ್ ಮೇಲೆ ಇರ್ತಕ್ಕಂಥ ಪ್ರೀತಿ ಜನರಿಗೆ. ಸೊ ಆ ಪ್ರೀತಿ, ಆ ಜನರ ಪ್ರೀತಿಯನ್ನು ನಾವು ಯಾವತ್ತೂ ಅದನ್ನು ನಾವು ಅಲ್ಲಿಗಳಕ್ಕಾಗಲ್ಲ ಸರ್. ಅವರು ನೆಗೆಟಿವ್ ಕಾಮೆಂಟ್ ಆಗ್ತಾರೋ ಪಾಸಿಟಿವ್ ಆಗ್ತಾರೋ ಅದು ಅವನ ವೈಯಕ್ತಿಕವಾದ ನಿರ್ಧಾರ. ನಾವು ಯಾರನ್ನೂ ಬೈಬಾರದು ಸರ್, ಎಲ್ಲವನ್ನೂ ಸ್ವೀಕಾರ ಮಾಡಬೇಕು. ಈಗ ನಾವು ಸಹ ಒಂದು ವೀಡಿಯೋ ಹಾಕ್ತೀವಿ, ಯಾರೋ ನಾವು ವೀಡಿಯೋ ಮಾಡಿದಾಗ ನನಗೂ ಪಾಸಿಟಿವ್ ನೆಗೆಟಿವ್, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಬಾರ್ದು ಮತ್ತು ಅದಕ್ಕೆಲ್ಲ ನಾವು ಬೈಯೋಕ್ಕೂ ಹೋಗ್ಬಾರ್ದು ಸರ್. ಇವತ್ತು ಅತ್ಯಂತ ಕೆಟ್ಟದಾಗಿ ನೆಗೆಟಿವ್ ಮಾಡಿದಂಥ ಕಮೆಂಟ್ ಮಾಡ್ತಿದ್ದಂಥ ವ್ಯಕ್ತಿ ನನಗೊಂದ್ಸಲ ಚಿಕ್ಕಮಗಳೂರು ದೇವ್ರ ಮನೆಯಲ್ಲಿ ಸಿಕ್ಕಿದ ಸರ್. ಹೋದಾಗ ನನಗೆ ಗೊತ್ತು, ಅವ್ನ ಮುಖ ಗಿಕ್ಕ ಎಲ್ಲ ಗೊತ್ತು ಸರ್. ಅವ್ನು ಬಂದು ನನ್ನ ಜೊತೆ ಸೆಲ್ಫಿ ತೊಗೊಂಡ. ಅವ್ನು ಎದುರುಗಡೆ ಅದೆಲ್ಲೋ ಇನ್ನೊಂದು ಹುಡುಗ ಕಮೆಂಟ್ ಹಾಕೊಂಡು ನೋಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ, ಅಣ್ಣ ನಿಮ್ಮನ್ನು ನಾನು ತುಂಬ ತಪ್ಪು ತಿಳ್ಕೊಬಿಟ್ಟಿದ್ದೆ, ನಿಮ್ಮ ಎದುರುಗಡೆ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ನೀವೇನು ಅಂತ, ನನ್ನ ಜೀವನದಲ್ಲಿ ನಿಮ್ಮ ಬಗ್ಗೆ ಇನ್ನು ಮಾತಾಡಲ್ಲ ನಾನು ಅಂತ ಕಮೆಂಟ್. ನೀವು ಈಗಲೂ ಯಾವುದೋ ನಂದು ಒಂದು ಪೋಸ್ಟಲ್ಲಿ ಇದೆ ನೋಡಿ. ಅಂದರೆ ದೂರದಿಂದ ನೋಡಿ ಬರೆಯೋದು ಬೇರೆ, ಹತ್ತಿರದಲ್ಲಿ ಬಂದಾಗ ಅವ್ರಿಗೆ ನಾವು ಅರ್ಥ ಆಗೋದೇ ಬೇರೆ ರೀತಿ. ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಹೇಗೆ ಏನು ಅಂತ ಹೇಳಿ. ಸೊ ಹಾಗಾಗಿ ನಾವು ತಲೆ ಕೆಡಿಸ್ಕೋಬಾರ್ದು ಸರ್. ಯಾವುದನ್ನು ಸಹ ನಾವು ವಿರೋಧ ಮಾಡಬಾರ್ದು. ಹಕ್ಕು ಸರ್, ನಮ್ಮನ್ನು ಬೆಳೆಸೋ ಹಕ್ಕು ಜನರದೇ, ನಮ್ಮನ್ನು ತಿದ್ದೋ ಹಕ್ಕು ಅವ್ರದ್ದೇ, ನಮಗೆ ಬೈಯೋ ಹಕ್ಕು ಅವ್ರದ್ದೇ. ನೀನು ಸೂಪರ್ ಅಣ್ಣ ಅಂತ ತನ್ನೋದನ್ನು ನಾವು ಭಾಳ ಪ್ರೀತಿಯಿಂದ ಸ್ವಾಗತ ಮಾಡಿ ನಾವು ತೊಗೋತೀವಿ. ಅಣ್ಣ ನೀನು ಸರಿ ಇಲ್ಲ ಅಂತಂದ್ರಲ್ಲ ತೊಗೋಬೇಕು ನಾವು. ಅದೆಲ್ಲ ಸಾಮಾಜಿಕ ಜೀವನಕ್ಕೆ ಬಂದಾಗ ಸರ್ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಒಟ್ಟಾರೆ ಹೇಳ ಸರ್, ನಿಜವಾದ ಬಿಗ್ ಬಾಸ್ ನಮ್ಮ ಜನರು ಸರ್. ಜನರಿಂದನೇ ಇವೆಲ್ಲ ಸರ್. ಹಾಗಾಗಿ ಇವತ್ತು ಏನು ಆ ಜನತೆಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ, ಇನ್ನು 100 ಸೀಸನ್ ಆಗಲಿ ಇದೇ ರೀತಿ ಇರಲಿ. ಜೊತೆಗೆ ಕಂಟೆಸ್ಟೆಂಟ್ಗಳಿಗೆ ದಯವಿಟ್ಟು, ಈಗ ನೀವು ಇಲ್ಲಿ ವಿಡಿಯೋ ಮಾಡಿದ್ರು ಏನು ನಾಳೆ ಬೆಳಿಗ್ಗೆ ಬಿಗ್ ಬಾಸ್ ಟಿ ವಿ ಒಳಗಡೆ ಏನು ಪ್ಲೇ ಮಾಡಿ ತೋರಿಸಲ್ಲ ಅವ್ರಿಗೆ. ಇರಲಿ, ಜನರು ಹೊರಗಡೆ ಒಂದು ಅಭಿಪ್ರಾಯ ಇರ್ತದೆ, ನಮ್ಮ ಅಭಿಪ್ರಾಯನೂ ರೂಪೇಶ್ ರಾಜಣ್ಣವ್ರು ಹೇಳ್ತಾವ್ರೆ ಅಂತ ಅಂದ್ಕೊಂಡ್ರೆ ಒಪ್ಕೊಳ್ಳೋಣ ಸರ್. ಅಲ್ಲಿ ಇನ್ನೊಂದೇನು ಅಂತಂದರೆ ಒಂಚೂರು ಅಲ್ಲಿ ಟಾಸ್ಕ್ಗಳನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಒಂದಷ್ಟು ಅವ್ರದ್ದೇ ಆದಂಥ ಒಂದು ಬಿಗ್ ಬಾಸ್ ಏನು ಹೇಳ್ತಾ ಇದ್ರು ಸುದೀಪ್ ಸರ್ ವೀಕೆಂಡಲ್ಲಿ, ಅದನ್ನೆಲ್ಲ ಕೇಳಿಸ್ಕೋತಾರೆ ಸರ್. ಅರ್ಧ ಗಂಟೆಗೆ ಮರೆತುಬಿಡ್ತಾರೆ. ಬಟ್ ಅದನ್ನು ಹಂಗೆ ಮಾಡದೆ ಅವ್ರು ಏನು ಹೇಳ್ತಾ ಇದ್ದಾರೆ ಸೂಕ್ಷ್ಮವಾಗಿ ಕೇಳ್ಕೋಬೇಕು. ಮತ್ತು ಟಾಸ್ಕ್ನ 10 ಸತಿ ಓದ್ಕೋಬೇಕು. ಆಮೇಲೆ ಒಬ್ಬರೊಬ್ಬರ ಜೊತೆ ಮಾತಾಡಬೇಕಾದ್ರೂ ಒಂದಷ್ಟು ಶಬ್ದಗಳು ಆ ಶಬ್ದಗಳನ್ನ ಭಾಳ ಯೋಚನೆ ಮಾಡಿ ಅವ್ರ ಮೇಲೆ ನಾವು ಬಳಸಬೇಕು. ಅಲ್ಲಿ ಸರ್ ಓವರಾಲ್ ಹೋಗಿರ್ತಕ್ಕಂಥ ಕಂಟೆಸ್ಟೆಂಟು ನಮ್ಗೆ ಇಷ್ಟ ಆಗದೇನೆ ಇರ್ಬೋದು, ಇಷ್ಟ ಆಗಿರ್ಬೋದು ಸರ್. ಒಟ್ಟಾರೆಯಾಗಿ ಒಬ್ಬ ಹ್ಯೂಮನ್ ಅವ್ರವೇ
ಒಬ್ಬರು ವ್ಯಕ್ತಿ ಅವರ ಒಂದು ವೈಯಕ್ತಿಕವಾದಂಥ ವ್ಯಕ್ತಿ, ಈಗ ನನಗಿಷ್ಟ ಆಗೋ ಕ್ಯಾರೆಕ್ಟ್ರು ನಿಮಗಿಷ್ಟ ಆಗಲ್ಲ, ನಿಮಗಿಷ್ಟ ಆಗೋ ಕ್ಯಾರೆಕ್ಟರ್ ನನಗಿಷ್ಟ ಆಗಲ್ಲ. ಇದೇ ಬಿಗ್ ಬಾಸು ಸರ್. ಇದೆ ಯಾರಿಗೋ ಒಬ್ಬರಿಗೆ ತುಂಬ ನೆಗೆಟಿವ್ ಆಗಿ ಕಮೆಂಟ್ ಆಗ್ತಾ ಇರ್ತಾರೆ ಹೊರಗಡೆ, ಬಟ್ ಅವ್ರನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ ಸರ್ ಹೊರಗಡೆ. ಸರ್ ಹಾಗಾಗಿ ಕಂಟೆಸ್ಟೆಂಟ್ಗಳು ಚೆನ್ನಾಗಿ ಹಾಡಿ ಶೋನ ನಂಬರ್ 1 ಮಾಡೋ ಜವಾಬ್ದಾರಿ ನೀವು. 11 ಸೀಸನ್ಗಿಂತ 12ನೇ ಸೀಸನ್ ತುಂಬ ನಂಬರ್ 1 ಮಾಡೋದ್ರ ಕಡೆ ನೀವೆಲ್ಲ ಮುಂದುವರಿರಿ, ಚೆನ್ನಾಗಿ ನಗಿಸಿ ಜನರನ್ನ. ಜಗಳಗಳೊಂದು ಇರಲಿ, ಜಗಳಗಳಿಲ್ದೇ ಯಾವ ಮನೆಯೂ ಇಲ್ಲ, ಯಾವ ಕಂಪ್ನಿಯೂ ಇಲ್ಲ, ಯಾವ ಹೊರಗಡೆ ನಾವೇ ಡೈಲಿ ಜಗಳ ಆಡ್ತೀವಿ ಅಂಥದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಜಗಳನೇ ಬೇಡ ಅಂದ್ರೆ ಅರ್ಥ ಇಲ್ಲ. ಜಗಳ ಇರಬೇಕು, ಅರ್ಥಪೂರ್ಣವಾಗಿರಲಿ, ಚೆನ್ನಾಗಿ ಎಂಜಾಯ್ ಮಾಡಿ, ಚೆನ್ನಾಗಿ ರನ್ಸಿ. ಬಿಗ್ ಬಾಸ್ ಸೀಸನ್ 12 ಸೂಪರ್ ಡೂಪರ್ ಹಿಟ್ ಆಗಲಿ, ಸುದೀಪ್ ಸರ್ಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸರ್ ನಾನು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.